ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಮಸೊಪ್ಪಿನ ಸಾಂಬಾರನ್ನ ಹಳ್ಳಿ ಸ್ಟೈಲಲ್ಲಿ ಕಲ್ಲಲ್ಲಿ ರುಬ್ಬಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮಸೊಪ್ಪು ಸಾಂಬಾರಿಗೆ ಬೇಕಾಗಿರೋಂಥ ಸಾಮಗ್ರಿಗಳು, ನಾನಿಲ್ಲಿ ಸೊಪ್ಪು ತೊಗೊಂಡಿದ್ದೀನಿ. 5 ಥರ ಸೊಪ್ಪು ತೊಗೊಂಡಿದ್ದೀನಿ. ದಂಟು, ಕೀರೆ, ಕಿಲ್ಕಿರೆ, ಪಾಲಕು, ಹಾಗೆ ಮೆಂತ್ಯ ಸಬ್ಸಿಗೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಈಗ ಸಣ್ಣದಾಗಿ ಹೆಚ್ಕೋಬೇಕು. 1-2 ಸರಿ ಚೆನ್ನಾಗಿ ತೊಳೆದಿಟ್ಕೋಬೇಕು, ಯಾಕಂದರೆ ಮಣ್ಣಿರುತ್ತೆ. ಹಾಗಾಗಿ 5 ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಸಿದ್ರೆ ಮಣ್ಣೆಲ್ಲ ತಳದಲ್ಲಿ ಇಟ್ಕೊಳ್ಳುತ್ತೆ. ಆಮೇಲೆ ನೀಟಾಗಿ 2-3 ಸರಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಈಗ ತೊಳೆದಿಟ್ಕೊಂಡಾಗಿದೆ. ಸೊಪ್ಪಿನ ಸಾಂಬಾರು ತುಂಬ ಒಳ್ಳೆಯದು. ನಾರಿನಂಶ ಜಾಸ್ತಿ ಇರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಸೊಪ್ಪನ್ನ ಯಥೇಚ್ಛವಾಗಿ ಬಳಸಿದಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಚಿಕ್ಕೋಳಷ್ಟು ತೆಂಗಿನಕಾಯಿ ತೊಗೊಂಡು ಜಜ್ಜಿಟ್ಕೊಂಡಿದ್ದೀನಿ. ಕಲ್ಲಲ್ಲಿ ರುಬ್ಬೋದ್ರಿಂದ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. 4 ಟೊಮೊಟೊ ತೊಗೊಂಡಿದ್ದೀನಿ. 4 ಟೊಮೊಟೊನ ಸ್ವಲ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ 1 ಗಂಟೆಯಷ್ಟು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 8-10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟು ಕೂಡ ಸೊಪ್ಪು ಜೊತೆಗೆ ಬೇಯೋದಕ್ಕೆ ಹಾಕೋಬೇಕು. ಒಗ್ಗರಣೆಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1 ಗಂಟೆಯಷ್ಟು. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಇಂಗು, ಒಣಮೆಣ್ಸಿನ್ಕಾಯಿ 3 ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಾಸಿವೆ, ಎಣ್ಣೆ ತೊಗೊಂಡಿದ್ದೀನಿ, ಉಪ್ಪು, ಹಾಗೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 150 ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಸೊಪ್ಪು ಹೆಚ್ಚಿಟ್ಕೊತಾ ಇದ್ದೀನಿ. ನಾನು ಹಳ್ಳಿ ಸ್ಟೈಲಲ್ಲಿ ಮಾಡೋ ರೀತಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಇರುತ್ತೆ. ಅದರಲ್ಲೂ ಒರಳು ಕಲ್ಲಲ್ಲಿ ರುಬ್ಬೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಮಿಕ್ಸಿ ಉಪಯೋಗಿಸೋದಕ್ಕಿಂತ ನಾವು ಒರಳು ಕಲ್ಲನ್ನ ಉಪಯೋಗಿಸ್ಬೇಕು, ತುಂಬ ಒಳ್ಳೆಯದು. ಆದರೆ ಸಮಯ ಸಾಲಲ್ಲ ಅಂತ ಹೇಳಿ ಮಿಕ್ಸಿ ಉಪಯೋಗಿಸ್ತೀವಿ. ಸೊಪ್ಪನ್ನ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡ್ರೂ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೋಬೇಕು ಸೊಪ್ಪನ್ನ. ಮಸೊಪ್ಪು ಜೊತೆಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು. ಮುದ್ದೆ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಕಲ್ಲಲ್ಲಿ ರುಬ್ಬಿ ಮಾಡೋದನ್ನ ವಿಡಿಯೋ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಇರುತ್ತೆ, ಒಳ್ಳೆ ರುಚಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಪೇಷಂಟ್ ಆಗೋದಕ್ಕೂ ತುಂಬ ಒಳ್ಳೆಯದು. ಸೊಪ್ಪಿನ ಸಾಂಬಾರುಗಳು ಎಲ್ಲ ರೀತಿಯಿಂದಲೂ ಸೊಪ್ಪು ತುಂಬ ಒಳ್ಳೆಯದು. ಹಾಗಾಗಿ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿ. ಸೊಪ್ಪಾಗಲಿ ಹಸಿರು ತರಕಾರಿಗಳಾಗಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫಸ್ಟ್ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಬೇಳೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 150 ಗ್ರಾಮ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. 1-2 ಸರಿ ನೀಟಾಗಿ ತೊಳೆದಿಟ್ಕೊಂಡು ಹಾಕೋತಾ ಇದ್ದೀನಿ. ಬೇಳೆನಲ್ಲಿ ಸ್ವಲ್ಪ ಧೂಳಿನಂಶ ಇರುತ್ತೆ ಅನ್ನೋ ಉದ್ದೇಶಕ್ಕೆ 1-2 ಸರಿ ನೀಟಾಗಿ ತೊಳೆದು ಹಾಕೋಬೇಕು. 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ. 1-2 ಈರುಳ್ಳಿನ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 8-10 ಹಸಿಮೆಣ್ಸಿನ್ಕಾಯಿ, ಹಾಗೆ ಟೊಮೊಟೊ 4 ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 1 ಗಂಟೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಇಲ್ಲಿ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ತುಂಬ ರುಚಿ ಇರುತ್ತೆ ಅಂತ ಹೇಳಿ. ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪು ಹಾಕೋತಾ ಇದ್ದೀನಿ. ನಾನಿಲ್ಲಿ 5 ಥರದ್ದು ಸೊಪ್ಪು ತೊಗೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ದಂಟು, ಕೀರೆ, ಕಿಲ್ಕಿರೆ, ಹೀಗೆ ಎಲ್ಲ ಥರ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಎಲ್ಲ 2-2 ಕಟ್ಟನ್ನ ತೊಗೊಂಡು ನೀಟಾಗಿ ತೊಳೆದಿಟ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಸೊಪ್ಪು ತುಂಬ್ದಂಗೆ ಆಗುತ್ತೆ, ಆಮೇಲೆ ಬೇಯಬೇಕಾದ್ರೆ ಸ್ವಲ್ಪ ಕರಗ್ದಂಗೆ ಆಗುತ್ತೆ. ಇವಾಗ ನೀರು ಹಾಕೋತಾ ಇದ್ದೀನಿ. 1 ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು 3 ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಬರೋ ತನಕ ಕೂಗಿಸ್ಕೊತಾ ಇದ್ದೀನಿ. ಸೊಪ್ಪು ಬೇಳೆ ಕೂಗೋ ಅಷ್ಟರಲ್ಲಿ ನಾನಿವಾಗ ಮಸಾಲೆ ರುಬ್ಕೊತಾ ಇದ್ದೀನಿ. ನಾನಿಲ್ಲಿ 1 ಚಿಕ್ಕ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 ಅರ್ಧ ಹೋಳು, ಚಿಕ್ಕದು 1 ಅರ್ಧ ಹೋಳು ಅಷ್ಟಾದರೆ ಸಾಕು. ಇದು ಖಾರ ಪುಡಿ ತೊಗೊಂಡಿದ್ದೀನಿ, ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇವಾಗ
ಇರುತ್ತೆ. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ. ನಾನು ಒಂದು 3 ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೂ ಹಾಕೊಂಡಿದ್ದೀನಿ. ಅದರಿಂದ ಖಾರನ ನೀವು ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ. ನಾನು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತೀನಿ. ನಮ್ಮನೇಲೆಲ್ಲ ಖಾರನ ತುಂಬ ತಿಂತಾರೆ, ಹಾಗಾಗಿ ಖಾರದ ಪುಡಿನ ಜಾಸ್ತಿ ಹಾಕೋತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬೋ ತನಕ, ಆದರೆ ಆರೋಗ್ಯಕ್ಕೆ ಆಗಲಿ ರುಚಿನೇ ಆಗಲಿ ತುಂಬ ಚೆನ್ನಾಗಿರುತ್ತೆ. ಆ ಉದ್ದೇಶಕ್ಕೆ ಒರಳುಕಲ್ಲಲ್ಲಿ ರುಬ್ಬಿ ಅಡುಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ರುಬ್ಬೋದ್ರೊಳಗಡೆ ಹೆಚ್ಚು ಕಮ್ಮಿ ಒಂದು 1/4 ಗಂಟೆನಾದರೂ ಬೇಕೇ ಬೇಕು. ಫಸ್ಟೇ ನಾನು ಇದನ್ನ ಜಜ್ಜಿಟ್ಕೊಂಡಿದ್ದೆ ತೆಂಗಿನಕಾಯಿನ. ಸ್ವಲ್ಪ ನೀರು ಹಾಕೋಬೇಕು. ಖಾರದ ಪುಡಿ ಹಾಕಿರೋದ್ರಿಂದ ನೀರು ಜಾಸ್ತಿ ಎಳೆಯುತ್ತೆ, ಹಾಗಾಗಿ ನೋಡಿ ಹಾಕೋಬೇಕು. ಇಲ್ಲಾಂದ್ರೆ ಮುಖಕ್ಕೆ ಎದುರು ಬಿಡುತ್ತೆ. ಜಾಸ್ತಿನೂ ಹಾಕೊಳಕ್ಕೆ ಹೋಗ್ಬಾರ್ದು, ಎಗರದಂಗೆ ಆಗುತ್ತೆ. ಮೊದಲೆಲ್ಲ ನಾವು ಒಳಕಲ್ಲ ರುಬ್ಬೆ ಅಡುಗೆ ಮಾಡ್ತಾ ಇದ್ದಿದ್ದು. ಅವಾಗೆಲ್ಲ ನಾವು ಮದುವೆಗಿಂತ ಮುಂಚೆ ಎಲ್ಲ ಅಮ್ಮನ ಮನೆಯಲ್ಲಿ ಕಲ್ಲರ್ ರುಬ್ಬೆ ಮಾಡ್ತಾ ಇದ್ವಿ. ಸೌದೆ ಹೊಗೆ ಒರಳುಕಲ್ಲಲ್ಲಿ ರುಬ್ಬಿ ಮಾಡ್ತಾ ಇದ್ದಿದ್ದು. ಒಳ್ಳೆ ಟೇಸ್ಟ್ ಇರ್ತಾ ಇತ್ತು, ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರ್ತಾ ಇತ್ತು. ಇವಾಗೆಲ್ಲ ಮಿಕ್ಸಿ ಬಂದು ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ಗಳು. ಬೇಳೆನೂ ಅಷ್ಟೇ ನಾವು ಓಪನ್ ಆಗಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ವಿ. ಈ ರೀತಿ ಕುಕ್ಕರ್ಗಾಗಿ ಬೇಯಿಸ್ಕೊತಾ ಇರಲಿಲ್ಲ. ಕುಕ್ಕರಲ್ಲೂ ಅಷ್ಟೇ ಮಾಡಿದ್ರೆ ಅಷ್ಟು ಅಡುಗೆ ಟೇಸ್ಟ್ ಬರಲ್ಲ. ಏನೋ ಇದೆಲ್ಲ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ವಾ. ಸಾಕು, ಇವಾಗ ರುಬ್ಕೊಂಡಾಗಿದೆ. ತೀರಾ ಸಣ್ಣ ರುಬ್ಬ ಏನು ಬೇಕಾಗಿಲ್ಲ, ಯಾಕಂದರೆ ನಾವು ಸೊಪ್ಪು ಮತ್ತು ಬೇಳೆ ಎರಡನ್ನೂ ಮತ್ತೆ ರುಬ್ಕೊಳ್ಳೋದ್ರಿಂದ ಇದನ್ನ ಅಷ್ಟೊಂದು ತೀರಾ ಸಣ್ಣಕ್ಕೆ ರುಬ್ಕೊಳ್ಳೋದು ಬೇಕಾಗಿಲ್ಲ. ಇಷ್ಟು ರುಬ್ಕೊಂಡ್ರೆ ಸಾಕು. ಈ ಕಲ್ಲಲ್ಲಿ ಹೊಡಿತಾ ಇಲ್ಲ, ಮತ್ತೆ ಇದಕ್ಕೆ ಸೊಪ್ಪು ಹಾಕಿ ಉಪ್ಪು ರುಬ್ಕೋಬೇಕಲ್ಲ, ಹಾಗಾಗಿ ಕಲ್ಲನ್ನು ಹಾಗೆ ರುಬ್ತಾ ಇದ್ದೀನಿ. ಬೇಳೆ ಸೊಪ್ಪನ್ನು ಬೇಯಿಸ್ಕೊಂಡಾಗಿದೆ ನೋಡಿ. ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಪಾತ್ರೆಗೆ ಬಸ್ಕೊತಾ ಇದ್ದೀನಿ ನೋಡಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ನೀರು ಹಾಕಬೇಕು. ಬಿಸಿ ಇರುತ್ತೆ ಪಾತ್ರೆ, ಸಕ್ಕ ಬಿಸಿ ಇರುತ್ತೆ ಕುಕ್ಕರು, ನೋಡಿ ಹಾಕಿ. ಸೊಪ್ಪು ಎಷ್ಟು ಕಮ್ಮಿ ಆಗಿದೆ, ಸುಂಡೋಗ್ಬಿಡುತ್ತೆ. ಸೊಪ್ಪು ಫುಲ್ಲು ಕರಗ್ದಂಗೆ ಆಗ್ಬಿಡುತ್ತೆ. ನೀರನ್ನ ಚೆನ್ನಾಗಿ ಸೋರಿಸ್ಕೊಂಡು ರುಬ್ಬಕ್ಕೆ ಹಾಕೋಬೇಕು. ಒರಳು ಕಾಲ ರುಬ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಮಿಕ್ಸಿನಲ್ಲಿ ಹಾಕೋಕ್ಕಿಂತ ಕಲ್ಲಲ್ಲಿ ಹಾಕೊಂಡು ರುಬ್ಕೋಬೇಕು. ಸೊಪ್ಪು ಮತ್ತು ಕಾಳು ಬೆಂದಿರೋದ್ರಿಂದ ಬೇಗ ರುಬ್ಕೋಬೋದು ನೋಡಿ. ಸೋರಿಸ್ಕೊಂಡಾಗಿದೆ. ಕಲ್ಲು ಹಾಕೋದಾ ಇಲ್ಲಿ ತುಂಬ ಬಿಸಿ ಇರುತ್ತೆ. ಇವಾಗ ರುಬ್ಕೋಬೇಕು. ಬೇಗ ರುಬ್ಕೋಬೋದು, ಯಾಕಂದರೆ ಕಾಳು ಮತ್ತು ಸೊಪ್ಪು ಎರಡು ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಹೊತ್ತೇನು ರುಬ್ಕೊಳ್ಳೋದನ್ನ ಬೇಕಾಗಿಲ್ಲ. ಸ್ವಲ್ಪ ಹೊಂದಿಸ್ಕೊಂಡ್ರೆ ಸಾಕು. ಒಂದು ಸ್ಪೂನ್ ಎತ್ಕೊಂಡಿದ್ದೀನಿ, ತುಂಬ ಬಿಸಿ ಇದೆ, ಹಾಗಾಗಿ ಸ್ಪೂನ್ ಸಪೋರ್ಟಿಂದ ರುಬ್ಕೋಬೋದು. ಕಲ್ಲಲ್ಲಿ ರುಬ್ಬಿದಷ್ಟು ರುಚಿ ನಿಮಗೆ ಮಿಕ್ಸಿನಲ್ಲಿ ರುಬ್ಬಿದ್ರೆ ಬರೋದಿಲ್ಲ, ಹಾಗಾಗಿ ಕಲ್ಲಲ್ಲಿ ಉಪಯೋಗಿಸ್ಬೇಕು. ಈಗೆಲ್ಲ ಕಲ್ಲನ್ನ ಸ್ವಲ್ಪ ಉಪಯೋಗಿಸೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಟೈಮ್ ಸಿಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ. ಈ ಕೆಲಸನೂ ಜಾಸ್ತಿ ನೋಡಿ ನಮಗೆ. ಸಾಕು, ಇಷ್ಟು ರುಬ್ಕೊಂಡ್ರೆ ತೀರಾ ಸಣ್ಣಕ್ಕೆ ಮಾಡೋದೇನು ಬೇಕಿಲ್ಲ. ತೀರಾ ಸಣ್ಣಕ್ಕೆ ಆಗ್ಬಿಟ್ರೆ ಸಾಂಬಾರು ಹೆಚ್ಚಿಗೆ ಆದಂಗೆ ಆಗುತ್ತೆ, ಟೇಸ್ಟ್ ಅಷ್ಟು ಕಮ್ಮಿ ಇರುತ್ತೆ. ಹೊಂದ್ಕೊಳ್ಳೋ ತನಕ ರುಬ್ಕೊಂಡ್ರೆ ಸಾಕು.
ಇದನ್ನ ಇವಾಗ ಪಾತ್ರೆಗೆ ಹಾಕೋತಾ ಇದ್ದೀನಿ. ಸಾಂಬಾರ್ ಇದೇ ಪಾತ್ರೆನ ಇಟ್ಕೊಳ್ಳೋದ್ರಿಂದ ಇದಕ್ಕೆ ಒಟ್ಟಿಗೆ ಇದ್ರ ಜೊತೆಗೆ ಹಾಕೊಂಡ್ರೆ ಆಯಿತು. ಇದು ಒರಿಜಿನಲ್ ಮಸೊಪ್ಪು. ನಮ್ಮ ಕಡೆ ಮೈಸೂರು ಕಡೆ, ಹಾಸನ ಕಡೆ ಮಾಡೋದೆಲ್ಲ ಇದೇ ರೀತಿ. ಸ್ವಲ್ಪ ನೀರು ತೊಳೆದು ಹಾಕೋತಾ ಇದ್ದೀನಿ. ಕಲ್ಲಲ್ಲಿರೋ ಮಸಾಲೆಗಳನ್ನ ವೇಸ್ಟ್ ಮಾಡ್ಕೊಳ್ಬಾರ್ದು. ಸ್ವಲ್ಪ ನೀರಲ್ಲಿ ಇಟ್ಟು ತೊಳೆದಾಗ ಅದು ನೀರೆಲ್ಲ ಮತ್ತೆ ಸಾಂಬಾರು ಹಾಕೊಂಡ್ರೆ ಆಯಿತು. ಇದರಲ್ಲಿ ಬೇಳೆ ಕೊಟ್ಟು ಸೊಪ್ಪಿನ ರಸ ಎಲ್ಲ ಚೆನ್ನಾಗಿರುತ್ತೆ. ಈ ನೀರನ್ನ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು. ಇವಾಗ ಒಂದು ಪಾತ್ರೆನ ಬಿಸಿಗಿಟ್ಕೊತಾ ಇದ್ದೀನಿ. ನೋಡಿ ಈ ರೀತಿ ರುಬ್ಬಿಟ್ಕೊಂಡಿರೋದು. ಸ್ವಲ್ಪ ದಪ್ಪಕ್ಕೆ ರುಬ್ಕೋಬೇಕು, ತೀರಾ ಸಣ್ಣಕ್ಕೆ ರುಬ್ಕೋಬಾರ್ದು. ಇದ್ರ ಜೊತೆಗೆ ಮಸಾಲೆ ಹಾಕೋತಾ ಇದ್ದೀನಿ ರುಬ್ಕೊಂಡಿರೋದನ್ನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಕಲ್ಲುಪ್ಪು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತೀರಾ ತೆಳುಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇವಾಗ 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು 1/4 ಗಂಟೆ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ನೋಡಿ ಕುದಿಯೋದಕ್ಕೆ ಬರ್ತಾ ಇದೆ. ಆದರೂ ಒಂದ್ಸರಿ ಮಧ್ಯೆ ತಿರುಗಿಸ್ಕೊತಾ ಇರಬೇಕು. ಬೇಳೆ ಅಲ್ವಾ, ತಳ ಹಿಡ್ಕೊಂಡಂಗಾಗತ್ತೆ. ಉಕ್ಕೋಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ನೋಡ್ಕೊತಾನೆ ಇರಬೇಕು. ಸಾಂಬಾರು ಉಕ್ಕೋಗ್ಬಿಟ್ರೆ ರುಚಿ ಇರೋದಿಲ್ಲ. ಸಾಂಬಾರು ಉಕ್ದಂಗೆ ನೋಡ್ಕೋಬೇಕು. ನೊರೆ ಸ್ವಲ್ಪ ಕಂಪ್ಲೀಟಾಗಿ ಹೋಗೋ ತನಕನೂ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಸಾಂಬಾರು ಹಾಳಾಗಲ್ಲ. ಇಲ್ಲಾಂದರೆ ಸಾಂಬಾರೆಲ್ಲ ಸ್ವಲ್ಪ ಹುಳಿ ಬಂದಂಗೆ ಆಗ್ಬಿಡುತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಕರೆಕ್ಟಾಗಿ ಉಪ್ಪು ಹಾಕೋಬೇಕು. ರುಚಿ ಕಮ್ಮಿ ಆಗ್ದಷ್ಟು ಅಂದರೆ ಉಪ್ಪು ಕಮ್ಮಿ ಆಗ್ದಷ್ಟು ಸಾಂಬಾರು ಬೇಗ ಹಾಳಾಗ್ಬಿಡುತ್ತೆ. ಮಧ್ಯೆ ನೋಡ್ಕೊತಾನೆ ಇರಬೇಕಿಲ್ಲ ಅಂದರೆ ಉಕ್ಕೋಗ್ಬಿಡುತ್ತೆ. ನೋಡಿ ಕುದಿಯೋದಕ್ಕೆ ಬರ್ತಾ ಇದೆ. ಕಲ್ಲಲ್ಲಿ ರುಬ್ಬಿದ್ರೆ ನೊರೆ ಬೇಗ ಕಮ್ಮಿ ಆಗಿಬಿಡುತ್ತೆ. ಅದೇ ಮಿಕ್ಸಿನಲ್ಲಿ ರುಬ್ಬು ಮಾಡಿದ್ರೆ ನೊರೆ ಜಾಸ್ತಿನೇ ಇರುತ್ತೆ. ನೋಡಿ ನೊರೆ ಅಷ್ಟಾಗಿ ಬಂದಿಲ್ಲ. ಕಲ್ಲಲ್ಲಿ ರುಬ್ಬು ಮಾಡಬೇಕು ಅನ್ನೋದು ಇದಕ್ಕೇ. ರುಚಿ ಎಲ್ಲೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೊರೆ ಹೋಗೋ ತನಕ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗೇನು ಪ್ಲೇಟ್ ಮುಚ್ಚಲ್ಲ, ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕು. ನೊರೆ ಕಮ್ಮಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಕಮ್ಮಿ ಆದರೆ ಸಾಕು. ನೋಡಿ ಸಾಕು, ಈಗ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ನೊರೆನೂ ಕೂಡ ಕಮ್ಮಿ ಆಗಿದೆ. ನೋಡಿ ಸಾಕು, ಸಾಂಬಾರೆಲ್ಲ ಚೆನ್ನಾಗಿ ಕೂತಿದೆ. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಷ್ಟು ಸಾಂಬಾರು ಒಳ್ಳೆ ರುಚಿ ಇರುತ್ತೆ. ಸಾಕು, ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರಿಗೆ ಒಗ್ಗರಣೆ ಹಾಕೋಬೇಕು. ಚಿಕ್ಕದೊಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕೋಬೇಕು. ಒಂದು ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 50 ಗ್ರಾಮಷ್ಟು ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕೋತಾ ಇದ್ದೀನಿ. 1-2 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ನೋಡಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಸಾಕು, ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ.
ನಾನಿಲ್ಲಿ 2 ಈರುಳ್ಳಿನ ಸ್ವಲ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ತೀರಾ ಸಣ್ಣಕ್ಕೆ ಏನು ಹೆಚ್ಚಿಟ್ಕೊಂಡಿಲ್ಲ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ತೀರಾ ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪ ಬ್ರೌನ್ ಬಂದರೆ ಸಾಕು. ನೋಡಿ ಸಾಕು, ಈ ರೀತಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರಿಗೆ ಇವಾಗ ಒಗ್ಗರಣೆ ಹಾಕೋಬೇಕು. ಇವಾಗ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಹಾಕೋಬೇಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾತ್ರೆ ತುಂಬ ಬಿಸಿ ಇರುತ್ತೆ. ಇವಾಗ ಮಸೊಪ್ಪಿನ ಸಾಂಬಾರು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮಗೆ ನಾನು ಮಾಡಿರೋಂಥ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.